ಹೆಚ್ಚು ಟೈಮ್ ಇಲ್ಲ, ಬೇಗ ರೆಡಿ ಆಗಬೇಕು, ಫೈಬರು ಪ್ರೋಟೀನು ಎಲ್ಲ ಚೆನ್ನಾಗಿರಬೇಕು, ಹೆಲ್ದಿ ಆಗಿರಬೇಕು, ಬ್ರೇಕ್ಫಾಸ್ಟು ಆಗಬೇಕು, ಲಂಚ್ ಬಾಕ್ಸ್ಗೂ ಕಳಿಸ್ಬೇಕು. ಇಂಥವೆಲ್ಲ ತಲೆಯಲ್ಲಿ ಓಡಾಡ್ತಾ ಇದ್ರೆ ಸಿಂಪಲಾಗಿ ಈ ರಿಚ್ ಪಲಾವ್ನ ಒಂದ್ಸಲ ಮಾಡಿ ನೋಡಿ. ಒಂದು ದೊಡ್ಡ ಕಪ್ ಆಗುವಷ್ಟು ಕಡಲೆಕಾಳನ್ನ ಒಂದು 2 ವಿಜಿಲ್ ಕೂಗಿಸ್ಕೊಂಡು ಇಟ್ಕೊಂಡಿದ್ದೀನಿ. ನಂತರ ಇಲ್ಲಿ ತೋರಿಸ್ತಾ ಇರೋ ಇಂಗ್ರೀಡಿಯೆಂಟ್ಸ್ನ ಒಂದು ಮಿಕ್ಸಿ ಜಾರಲ್ಲಿ ಹಾಕಿ ಗ್ರೈಂಡ್ ಮಾಡಿ ಇಟ್ಕೊಳ್ಳಿ. ಅಕ್ಕಿನ ಒಂದು 15 ನಿಮಿಷ ನೆನೆಸಿಟ್ರೆ ಒಳ್ಳೆಯದು. ನಂತರ ಎಣ್ಣೆ, ಸಾಸಿವೆ, ಜೀರಿಗೆ, ಪಲಾವ್ ಎಲೆ, ಗ್ರೈಂಡ್ ಮಾಡಿ ಇಟ್ಕೊಂಡಿರೋ ಮಸಾಲೆ ಪೇಸ್ಟು, ಕಡಲೆಕಾಳು, ಈರುಳ್ಳಿ, ಟೊಮ್ಯಾಟೊ, ನಿಮಗೆ ಇಷ್ಟ ಆಗೋ ಎಲ್ಲ ತರಕಾರಿಗಳನ್ನು ಆ್ಯಡ್ ಮಾಡ್ಕೊಳ್ಳಿ. ನಾನಿಲ್ಲಿ ಬೀಟ್ರೂಟ್ನ ಸಣ್ಣದಾಗಿ ಕಟ್ ಮಾಡಿ ನೀರಲ್ಲಿ 1-2 ಸಲ ವಾಶ್ ಮಾಡಿದ್ದೀನಿ, ಇಲ್ಲಾಂದರೆ ಪೂರ್ತಿ ಕಲರ್ ಆಗೋಗ್ಬಿಡುತ್ತೆ, ಅದೊಂದು ಇಷ್ಟ ಆಗಲ್ಲ ನನಗೆ. ಮತ್ತು ತರಕಾರಿಗಳು ಜಾಸ್ತಿ ಇರಬೇಕು, ಅಕ್ಕಿನ ಕಡಿಮೆ ಹಾಕಬೇಕು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಚೆನ್ನಾಗಿ ಬಾಡಿಸ್ಕೊಂಡು ಅಕ್ಕಿನೂ ಸೇರಿಸಿ ಒಂದು ಅಕ್ಕಿಗೆ 2ರಷ್ಟು ನೀರು ಹಾಕಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ 2 ವಿಜಿಲ್ ತಗೊಂಡ್ರೆ ತುಂಬಾ ರುಚಿಯಾಗಿರೋ ಮತ್ತು ಹೆಲ್ದಿ ಆಗಿರೋ ಪುಲಾವ್ ರೆಡಿ ಆಗುತ್ತೆ. ನೀವು ಕೂಡ ಟ್ರೈ ಮಾಡಿ, ತುಂಬ ರುಚಿಯಾಗಿರುತ್ತೆ.